ಏರಿಕೆ ವಿರುದ್ಧ ಅತ್ತ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ರೆ ಇತ್ತ ರಾಜಭವನ ಚಲೋ ನಡೆಸಕ್ಕೆ ಜೆಡಿಎಸ್ ನಿರ್ಧಾರ. ನೋಡಿ, ಆಶ್ಚರ್ಯ ಇಲ್ಲೇ ಇರೋದು. ಇಷ್ಟು ದಿವಸ ಮೈತ್ರಿ 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 ಅಂತ ಬಂದ್ರು, ಕರ್ದೇ ಇಲ್ಲ ಜೆಡಿಎಸ್ನವ್ರನ್ನ ಅಂತ ಮೊನ್ನೆ ಅಷ್ಟೇ ಗಲಾಟೆ ಮಾಡಿದ್ರು. ಇವರೇ ಮಾಡ್ಕೊತಾ ಇದಾರೆ, ನಮ್ಮನ್ನ ಕರ್ದೇ ಇಲ್ಲ ಇದಕ್ಕೆ ಅಂತ. ಈಗ ಜೆಡಿಎಸ್ ಕೂಡ ನಾವೇನ್ ಕಮ್ಮಿ, ನಾವ್ಯಾಕೆ ಸುಮ್ಮನೆ ಕುತ್ಕೋಬೇಕು ಅಂತ ರಾಜಭವನ ಚಲೋ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಜೆಡಿಎಸ್ ಸಪರೇಟ್ ಹೋರಾಟ ಮಾಡ್ತಾ ಇದೆ. ಜೆಡಿಎಸ್ ಶನಿವಾರ ರಾಜಭವನ ಚಲೋ. ಇವತ್ತು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ. ಹೋರಾಟದ ರೂಪುರೇಷೆ ಬಗ್ಗೆ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ಶುರುವಾಯಿತು ಮತ್ತೆ. ಈಗ ನನಗೆ ಮೈ 3 ಅಂತ, ಅದರಲ್ಲೇ 3 ಇದೆ ಅಂತ, ಮೈ 3 1 2 3 ಅಂತ. ಸೊ ಒಂದು ಜೆಡಿಎಸ್ ಏನಾಗುತ್ತೆ ಇದರ ಬಗ್ಗೆ ಕೆಲವು ಡೌಟ್ಗಳಿದೆ. ಯಾಕಂದ್ರೆ ನೆಕ್ಸ್ಟ್ ಬಿಬಿಎಂಪಿ ಚುನಾವಣೆ ಬರುತ್ತೆ, ಯಾವ ತರ ಮಾಡ್ತಾರೆ ಗೊತ್ತಿಲ್ಲ. ರಾಜ್ಯದಲ್ಲಿ ಬೆಲೆ ಏರಿಕೆ ಪರ್ವ ಶುರುವಾಗಿದೆ. ಸಾಲು ದರ ಏರಿಕೆ ವಿರುದ್ಧ ಬಿಜೆಪಿ ಬೀದಿಗಿಳಿದಿದೆ. ಮೊನ್ನೆ ಏನು ಮೈಸೂರಿಂದ ಶುರು ಮಾಡಿತ್ತು, ಅವರೊಂದು ಕಡೆ ಮಾಡ್ತಾ ಹೋಗ್ತಾ ಇದ್ದಾರೆ. ಶನಿವಾರ ಜೆಡಿಎಸ್ ಈ ಕಡೆಯಿಂದ ಮಾಡ್ತಾ ಹೋಗ್ತಾ ಇದೆ. ಮಿಡ್ಲಲ್ಲಿ ಕಾಂಗ್ರೆಸ್ ಆರಾಮಾಗಿ ರಾಜ್ಯಭಾರ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ರಣಕಾಳ ಮೊಳಗಿಸಿದಂತೆ ನಿನ್ನೆ ಮೈಸೂರಲ್ಲಿ ಯಾತ್ರೆ ಮಾಡಿದ ಬಿಜೆಪಿ ಇಷ್ಟಕ್ಕೆ ಟುಸ್ ಆಯ್ತು. ಅಲ್ಲಿ ಈಗ ಜೆಡಿಎಸ್ ಸಪರೇಟ್ ಯಾತ್ರೆ ಮಾಡ್ಬಿಟ್ರೆ ಇನ್ ಕಾಂಗ್ರೆಸ್ ಮಾಡೋದೇನಿದೆ, ಡಿಫ್ಯೂಸ್ ಆಗೋಗುತ್ತಾ ಅಂತ ಗೊತ್ತಿಲ್ಲ. ಐ ಶುಡ್ ನಾಟ್ ಸೇ ದಿಸ್. ನೋಡೋಣ. ಇವರು ಅಲ್ಲ, ಅದು ಅವರಿಬ್ಬರು ನೋಡಿ. ಈಗ ಅವರಿಗೆ ಒಂದು ಇದಾಯ್ತು ಅಂತ ಕಾಂಗ್ರೆಸ್ ಅವರಿಗೆ ಹೇಳೋದಕ್ಕೆ, ಹೌದಾ ಯಾರು ಪ್ರೊಟೆಸ್ಟ್ ಮಾಡ್ತಾ ಇದಾರಾ, ಜೊತೆಗೆ ಮಾಡ್ತಾ ಇದಾರ, ಬೇರೆ ಬೇರೆ ಸಿದ್ದರಾಮಯ್ಯ ಹಂಗೆ ಕೇಳ್ಬಿಡ್ತಾರೆ. ಯಾರು ಬೆಲೆ ಏರಿಕೆ ವಿರುದ್ಧನ ಯಾರು ಮಾಡ್ತಿರೋದು, ಬಿಜೆಪಿನ ಮೈತ್ರಿನ, ಅವ್ರು ಬೇರೆ ಇವರು ಬೇರೆನಾ ಅಷ್ಟೇ. ಅವ್ರು ಬೇರೆ ಅದು ಗೊತ್ತಿರ್ತದೆ ಅವರಿಗೆ. ಆಮೇಲೆ ಕೇಳೋದು ಅವ್ರ ಆಸನದಲ್ಲಿ ಮಾಡುತ್ತೆ. ಮತ್ತೆ ಇವರು ಮತ್ತೆ ಇವ್ರದ್ದು ಬೇರೆನಾ, ಜೊತೆ ಅಲ್ವಾ ಅವರು, ಜೊತೆ ಯಾಕೆ ಮಾಡ್ತಾ ಇಲ್ಲ ಫಸ್ಟ್ ಅದು ಕೇಳಿ ಅಂತಾರೆ. ಬನ್ನಿ, ಇವತ್ತು ಬಿಜೆಪಿ ಹಾಸನದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆಯಂತೆ, ನೋಡ್ಕೊಂಬ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಣಕಹಳೆ. ನಿನ್ನೆ ಮೈಸೂರು, ಇಂದು ಹಾಸನದಲ್ಲಿ ಆರ್ಭಟ, ಹೋರಾಟ, ಕೇಸರಿ ಪಡೆಯ ಹೋರಾಟ. ರಾಜ್ಯ ಸರ್ಕಾರದ ಸಾಲು ದರ ಏರಿಕೆ ವಿರೋಧಿಸಿ ಬಿಜೆಪಿ ರಣಕಹಳೆ. ಸಿದ್ದರಾಮಯ್ಯ ಸರ್ಕಾರ ಹಾಲು, ಕರೆಂಟ್, ಡೀಸೆಲ್, ಸಾರಿಗೆ ಬಸ್, ಮೆಟ್ರೋ ಪ್ರಯಾಣ ದರ ಏರಿಸಿದೆ. ಸಾಲು ಬೆಲೆ ಏರಿಕೆ ವಿರೋಧಿಸಿ ಅಖಾಡಕ್ಕಿಳಿದ ಬಿಜೆಪಿ ನಿನ್ನೆ ಚಾಮುಂಡಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಮಾಡಿಸಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಕೊಟ್ಟಿತು. ಇಂದು ಹಾಸನದಲ್ಲಿ ಬಿಜೆಪಿ ನಾಯಕರು ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿದ್ದಾರೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರೋದು ದರಿದ್ರ ಸರ್ಕಾರ. ಸಾಮಾನ್ಯರ ರಕ್ತ ಹೀರುತ್ತಿದೆ ಸಿದ್ದರಾಮಯ್ಯ ಸರ್ಕಾರ. ಇದರ ಮುಖಾಂತರ ಕರ್ನಾಟಕದಲ್ಲಿರೋದ ಪಾಪಿ ಸರ್ಕಾರ, ಇದು ಪಾಪಿಗಳ ಸರ್ಕಾರ. ಅಲಿಬಾಬಾ ಮತ್ತು 40 ಕಳ್ಳರ ಹಂಗೆ ಹಿಂದೆ ಫೇಮಸ್ ಆಗಿದ್ರು. ಈಗ ಮುಸಲ್ಮಾನರಿಗೆಲ್ಲ ಮೀಸಲಾತಿಗಳು ಎಲ್ಲ ಕೊಟ್ಟು ಒಂಥರ ಟಿಪ್ಪು ಸಂಸ್ಕೃತಿಯನ್ನ ಈ ಸಿದ್ದರಾಮಯ್ಯನವರು ಜಾರಿಗೆ ತರ್ತಾ ಇದ್ದಾರೆ. ಜನಪರವಾಗಿರ್ತಕ್ಕಂಥ ಸರ್ಕಾರ ಇಲ್ಲ. ರಾಜ್ಯದಲ್ಲಿ ಒಂದು ರೀತಿ ಒಂದು ದರಿದ್ರ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಇಲ್ಲ ಇವತ್ತು ರಾಜ್ಯದಲ್ಲಿ. ಯಾವತ್ತಿಂದ ಈ ಸರ್ಕಾರ ಬಂದಿದೆ, ಗ್ಯಾರಂಟಿ ಹೆಸರಿನಲ್ಲಿ ಜನರನ್ನ ಲೂಟಿ ಮಾಡುವಂತಹ ಕೆಲಸ ನಡೀತಾ ಇದೆ. ಒಟ್ಟಾರೆ ರಾಜ್ಯ ಸರ್ಕಾರ ದರ ಏರಿಕೆ ಮತ್ತು ಮುಸ್ಲಿಂ ತುಷ್ಟೀಕರಣವನ್ನು ವಿರೋಧಿಸಿ ರಾಜ್ಯ ಬಿಜೆಪಿ ಜನಾಕ್ರೋಶ ಯಾತ್ರೆ ಹೆಸರಲ್ಲಿ ಅಖಾಡಕ್ಕಿಳಿದಿತ್ತು. ರಾಜ್ಯ ಸರ್ಕಾರಕ್ಕೆ ನಿದ್ದೆಗೆಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಒಂದು ಕಡೆ ಬಿಜೆಪಿ ಹೋರಾಟ, ಶನಿವಾರದಿಂದ ಜೆಡಿಎಸ್ ಹೋರಾಟ. ಶ್ರೀಲಕ್ಷ್ಮಿ ಅವರು ಹೇಳಿದಂಗೆ ಮನೆಯೊಂದು 2 ಬಾಗಿಲು ಆಗೋಯ್ತು. ಈಗ ಕಾಂಗ್ರೆಸ್ಗೆ ಟೀಕೆ ಮಾಡೋದಕ್ಕೆ ಒಂದು ಸಾಕು. ಎಂತ ಅದ್ಭುತ ಅವಕಾಶಗಳಿತ್ತು ಹೋರಾಟ ಮಾಡೋದಕ್ಕೆ, ಯಾಕೆ ಆಗ್ತಾ ಇಲ್ಲ ಅಂತ ಗೊತ್ತಿಲ್ಲ. ನಿಖಿಲ್ ಕುಮಾರಸ್ವಾಮಿ ಕೂಡ ಇದರ ಬಗ್ಗೆ ಮಾತಾಡಿದ್ದ ಅದನ್ನು ಕೇಳಿಸ್ಕೊಳ್ಳಿ. ಅದಾದ ನಂತರ ಒಂದು ಲೈವ್ ತಗೋತೀನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ. ಇತ್ತೀಚಿನ ದಿನಗಳಲ್ಲಿ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ರಾಜ್ಯದಲ್ಲಿ ಪ್ರಾರಂಭ ಆಗಿದೆ.
ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದು ಕಳೆದ 2 ವರ್ಷದಲ್ಲಿ ನಿರಂತರವಾಗಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಜನಗಳ ಮೇಲೆ ಬೆಲೆ ಏರಿಕೆ ಮಾಡುವ ಮೂಲಕ ಇವತ್ತು ಸಾಮಾನ್ಯ ಜನರಿಗೆ ಇವತ್ತು ಜೀವನ ಮಾಡ್ತಕ್ಕಂಥದಕ್ಕೆ ಬಹಳ ಕಷ್ಟಕರವಾದಂತ ಒಂದು ದಿನಗಳು ಇವತ್ತು ಈ ಕಾಂಗ್ರೆಸ್ನ ಕಳೆದ 2 ವರ್ಷದ ನಿರಂತರವಾದಂತ ಆಡಳಿತದಲ್ಲಿ ನಾವೇನ್ ಕಾಣ್ತಾ ಇದ್ದೇವೆ. ಇದರ ವಿರುದ್ಧವಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಮುಂದಿನ ಶನಿವಾರ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಜನಗಳಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಶ್ರೀ ಕುಮಾರಣ್ಣ ಅವರ ಒಂದು ನೇತೃತ್ವದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡಿದ್ದೇವೆ. ಒಂದು ದೊಡ್ಡ ರ್ಯಾಲಿಯನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಇದು ಒಂದು ಭಾಗ. ಇಷ್ಟೇ ಅಲ್ಲ, ಇವತ್ತು ನಮ್ಮ ಮಿತ್ರ ಪಕ್ಷಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಅವರು ಕೂಡ ಅವ್ರದಾದಂತ ನಿಟ್ಟಿನಲ್ಲಿ ಇವತ್ತು ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಅವರು ಕೂಡ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅವ್ರದೊಂದು ಬಹಳ ಬುದ್ಧಿವಂತ ನಡೆ ಅಂತ, ಬುದ್ಧಿವಂತಿಕೆ ಅಂತ ಹೇಳ್ಬೇಕು ಅಥವಾ ಅವ್ರ ಗ್ಲಾಸು ಅಂತ ಹೇಳ್ಬೇಕು ಗೊತ್ತಿಲ್ಲ. ಇಲ್ಲಿ ನೋಡಿ, ನಾವಲ್ಲಿ ನೋಡ್ತಾ ಇದೀವಿ ಸರ್, ಆ ಟೀಮ್ ಅಲ್ಲಿ ಎಲ್ಲರೂ ಇದ್ದಾರೆ. ಆದ್ರೆ ಒಬ್ಬ ನಾಯಕ ಆತನಿಗೋಸ್ಕರ ಹಸಿರು ಶಾಲ್ ಹಾಕೊಂಡು ಒಬ್ಬ ರೈತ ಮನೆಯಿಂದ ದುಡ್ಡು ಕೊಡದೆ ಕಿತ್ತೆದ್ದು ಬರ್ತೀನಪ್ಪ, ನಾನು ಅವನು ನೋಡ್ಬೇಕು ಅಂದ್ರೆ ಬಿ ಎಸ್ ಯಡಿಯೂರಪ್ಪ ಇದ್ದಾಗ ಇತ್ತದು. ಯಡಿಯೂರಪ್ಪ ನೋಡೋಕೋಸ್ಕರ ಬರ್ತೀನಿ, ಯಾಕಂದ್ರೆ ಆತ ನನಗೋಸ್ಕರ ನಿಜವಾಗ್ಲೂ ಹೋರಾಟ ಮಾಡ್ತಾರೆ ಅಂತ. ಆ ತರದ ಒಬ್ಬ ನಾಯಕ ಬಿಜೆಪಿಯಲ್ಲಿ ಕಾಣ್ತಾ ಇಲ್ಲ. ಆ ಲಿಸ್ಟ್ ಅಲ್ಲಿ ಎಲ್ಲರೂ ಇದ್ದಾರೆ, ಅಲ್ಲಿ ಎಲ್ಲರೂ ಇದ್ದಾರೆ ಆತ. ಆದ್ರೆ ಈ ಕಡೆ ಜೆಡಿಎಸ್ ಅಲ್ಲಿ ಅಂತ ಒಬ್ಬ ನಾಯಕ ಇದ್ದಾರೆ, ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾರೆ. ಆದ್ರೆ ಅವ್ರ ಹಿಂದೆ ಮಾಸ್ ಇಲ್ಲ. ಇದೇನಾದ್ರೂ ಇದನ್ನ ಮೈತ್ರಿ ಒಟ್ಟಿಗೆ ಮಾಡಿದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು, ಕುಮಾರಸ್ವಾಮಿ ಈ ಹೋರಾಟಕ್ಕೆ ಬಂದು ನಿಂತ್ಕೊಂಡ್ರೆ ಸಾಕು, ಅದು ಕುಮಾರಸ್ವಾಮಿ ಜನಾಕ್ರೋಶ ಯಾತ್ರೆ ಆಗ್ಬಿಡತ್ತೆ. ಸೊ ಅದೊಂದು ಭಯನೂ ಇದೆ. ಈ ಒಳಗೊಳಗಿಂದ ಭಯ ಇರೋದು ಅದುವೇ. ಈಗ ಯಡಿಯೂರಪ್ಪ ಅಂಡ್ ಕುಮಾರಸ್ವಾಮಿ ಬಂದ್ರೆ ಅಲ್ಲಿ ಆಗಲ್ಲ, ಅದು ಯಡಿಯೂರಪ್ಪನೇ ಸ್ವಲ್ಪ ಮೇಲುಗೈ ಆಗುತ್ತೆ, ಅದ್ರಲ್ಲಿ ಎರಡು ಮಾತಿಲ್ಲ. ಅದು ಅವ್ರಿಗೂ ಗೊತ್ತಿದೆ ನನ್ನ ಕೆಪಾಸಿಟಿ ಏನು, ಅವರ ಮತ್ತೊಬ್ಬರ ಕೆಪಾಸಿಟಿ ಏನು ಅಂತ ಹೇಳಿ. ನೀವು ಹೇಳಿದ ಕರೆಕ್ಟ್. ತುಂಬಾ ನೋಡಿ, ಬಿಜೆಪಿಯಲ್ಲಿ ತುಂಬಾ ನಾಯಕರಿದ್ದಾರೆ, ಆದ್ರೆ ಒಬ್ಬನ ಮಾತು ಲೀಡು, ಹೌದಾ ಅಲ್ವಾ ಅಂತೇಳಿ. ನಾನು ಮತ್ತೊಮ್ಮೆ ನಿಮಗೆ ನೆನಪಿಸ್ತೀನಿ, ಯಡಿಯೂರಪ್ಪನವರ ಬರ್ತ್ಡೇ ಆಯ್ತು ಇಲ್ಲಿ, ಎಲ್ಲಿ ಗೊತ್ತಾ, ಅರಮನೆ ಮೈದಾನದಲ್ಲಿ ಆಯ್ತಾ. ಇವನ್ ಸಿದ್ದರಾಮಯ್ಯನವರು ಕೂಡ ಬಂದಿದ್ರು. ಈ ಮಹಾದೇವ್ ಪ್ರಕಾಶ್ ಇದ್ರಲ್ಲ, ತೀರ್ಕೊಂಡ್ರಲ್ಲ, ಅವರು ಅದನ್ನ ಹಮ್ಮಿಕೊಂಡಿದ್ರು. ಆಮೇಲೆ ಅದಕ್ಕೆ ಆ ಸಾಧನಾ ಕಾರ್ಯಕ್ರಮಕ್ಕೆ ನನಗೂ ಒಂದು ಬರೆಯ ಕೇಳಿದ್ರು, ನಾನು ಬರ್ದಿದ್ದೆ. ಯಾಕಂದ್ರೆ ಅವರ ಹತ್ತಿದ್ದನ್ನ ನನ್ನ ಇಂಟರ್ವ್ಯೂ ಹತ್ತಿದ್ರಲ್ಲ, ಅದನ್ನ ಬರೆದಿದ್ದೆ ನಾನು, ಅದನ್ನ ಪ್ರಕಟ ಮಾಡಿದ್ರು. ಅವತ್ತು ಬಿ ಎಲ್ ಸಂತೋಷ್ ಒಂದು ಭಾಷಣ ಮಾಡ್ತಾರೆ. ಎಂತ ಅದ್ಭುತ ಭಾಷಣ ಅಂತಂದ್ರೆ ಅದು ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ, ತುಂಬಾ ಅದ್ಭುತವಾಗಿ ಮಾಡ್ತಾರೆ. ಹೇಗೆ ಯಡಿಯೂರಪ್ಪ ಅಂತಂದ್ರೆ ಎಲ್ಲ ಬಿಸಿ 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 ಆಗ್ತಾ ಇರ್ತಂತೆ, ಎಲ್ಲ ಮಾತಾಡ್ತಾರಂತೆ. ಅಷ್ಟಾಗೊಂದು ಅವರ ಇದರಿಂದ ಒಂದು ಚೀಟಿ ಬರುತ್ತಂತೆ. ಅಂದ್ರೆ ಯಾರ ಹತ್ರ ಮಾತಾಡಬೇಕು, ಏನ್ ಮಾತಾಡಬೇಕು, ಯಾರಿದ್ದಾರೆ, ಏನು ನನ್ನ ಪಟ್ಟಿ ಏನು ಅನ್ನೋದು ಅವರ ಸಫಾರಿಯಿಂದ ಒಂದು ಚೀಟಿ ಬರುತ್ತೆ. ಬಂತು ಚೀಟಿ ಬಂತು, ನಮ್ಗೀಗ ಹೇಳ್ತಾರೆ ಅಂತ ಅವರವರೇ ಮಾತಾಡ್ಕೊಳ್ಳೋದು. ನಂಬರ್ 1. ಎರಡನೇದೊಂದು ಮಾತು ಹೇಳ್ತಾರೆ ಬಿ ಎಲ್ ಸಂತೋಷ್. ಇದನ್ನ ಬಹುಶಃ ಬಿಜೆಪಿ ಎಲ್ಲಾ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು. ಅಂದ್ರೆ ಅವರೇ ಹೇಳ್ತಾರೆ, ನೋಡಿ ನಮ್ಮ ಸಂಘಟನೆ RSS ಅಥವಾ ಬಿಜೆಪಿ ಸಂಘಟನೆನೋ ಅತಿ ಹೆಚ್ಚು ನಡೆಯೋದು ಕೇರಳದಲ್ಲಿ ನಡೆಯುವಷ್ಟು RSS ಶಾಖೆ ಬೇರೆ ಎಲ್ಲೂ ನಡೆಯೋದಿಲ್ಲ ಇಡೀ. ಓಕೆ, ನಮ್ಮ ಸಂಘಟನೆ ಪ್ರಬಲವಾಗಿದೆ ಕೇರಳದಲ್ಲಿ, ನಮ್ಮ ಸಂಘಟನೆ ಪ್ರಬಲವಾಗಿದೆ ತಮಿಳುನಾಡಿನಲ್ಲಿ, ನಮ್ಮ ಸಂಘಟನೆ ಪ್ರಬಲವಾಗಿದೆ ಆಂಧ್ರದಲ್ಲಿ, ನಮ್ಮ ಸಂಘಟನೆ ಪ್ರಬಲವಾಗಿದೆ ಕರ್ನಾಟಕದ ಎಲ್ಲ ಕಡೆ. ಆದ್ರೆ ಅಲ್ಲೆಲ್ಲೂ ನಾವು ಅಧಿಕಾರಕ್ಕೆ ಬರಲಿಲ್ಲ. ನಾವು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ್ವಿ. ಯಾಕೆ ಅಂತಂದ್ರೆ ಅಲ್ಲೆಲ್ಲ ಸಂಘಟನೆ ಇತ್ತು, ಅಲ್ಲಿ ಯಡಿಯೂರಪ್ಪ ಇರಲಿಲ್ಲ, ಕರ್ನಾಟಕದಲ್ಲಿ ಯಡಿಯೂರಪ್ಪ ಇದ್ರು ಅನ್ನುವಂತ ಮಾತನ್ನು. ಅದನ್ನ ಈಗ ನಾವೇನಾಗಿದೆ ಅಂತಂದ್ರೆ ಇಲ್ಲಿ ಅಂದ್ರೆ ಬಿಜೆಪಿಯ ಅನೇಕ ಕಾರ್ಯಕರ್ತರಿಗೆ ಸಂಘಟನೆ ಒಂದು ಕೇವಲ ಸಂಘಟನೆ ಆಗೋದಿಲ್ಲ. ಈಗ ಇದೇ ನಾನು ಕಾಂಗ್ರೆಸ್ ವಿಚಾರಕ್ಕೂ ಮಾತಾಡೋಣ ಮೇಡಮ್. ದಿನೇಶ್ ಗುಂಡೂರಾವ್ ಇದೇ ಇದರ ಅಧ್ಯಕ್ಷ ಆಗಿದ್ರು, ಕೆಪಿಸಿ ಅಧ್ಯಕ್ಷರು. ನಿಮ್ಗೆ ಗೊತ್ತಾ, ಯಕ್ಕಶ್ಚಿತ್ ಅವರಿಗೆ ಮೇಂಟೈನ್ ಮಾಡಕ್ಕಾಗದೆ ಅವರ ಅಧ್ಯಕ್ಷ ಸ್ಥಾನದ ಚೇಂಬರ್ ಇದೆಯಲ್ಲ, ಬೀಗ ಹಾಕಿ ಕೀ ತಂದು ಕೊಟ್ಬಿಟ್ಟು ನನ್ನಿಂದ ಆಗ್ತಾ ಇಲ್ಲ ಅಂತ. ಅದಾದ ನಂತರ ಬಂದಿದ್ದಾರೆ ಹೇಳಿ DK ಶಿವಕುಮಾರ್. ಹಿಂಗೆ ಅದೇ ಸಂಘಟನೆ ಅಲ್ಲ, ಹೆಂಗ್ ಚೇಂಜ್ ಆಯ್ತು ಅಂದ್ರೆ ಲೀಡರ್ಶಿಪ್ ಮೇಲೆ ಇರುವಂತ ಆ ಒಂದು ಶಕ್ತಿ, ಸ್ಟ್ರೆಂತ್ ಅದು ಅಂತೇಳಿ. ಅದು ಎಲ್ರಿಗೂ ಬರೋದಿಲ್ಲ. ಅಂದ್ರೆ ಎಲ್ಲರೂ ಲೀಡರ್ ಆಗೋಕ್ಕಾಗೋದಿಲ್ಲ. ಆಮೇಲೆ ನೀನ್ ಲೀಡರ್ ಆಗೋ ಅಂತ ಹೇಳೋಕ್ಕೂ ಬರೋದಿಲ್ವಂತೆ, ತಾನಾಗೆ ಬರಬೇಕು. ಆ ಘಟನೆ ನಾವು ಹೆಂಗ್ ನೋಡ್ತಾನೆ ಅನ್ನೋದ್ರ ಮೇಲೆ ಲೀಡರ್ ಆಗ್ತಾನೆ ಅಂತ ಹೇಳಿ. ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಚಂದ್ರು. ಒಂದು ಕಡೆ ಬಿಜೆಪಿ ಪ್ರತಿಭಟನೆ, ಮತ್ತೊಂದು ಕಡೆ JDS ಪ್ರತಿಭಟನೆ. ಓಕೆ, ಒಂದು ಹಂತಕ್ಕೆ ತಲುಪ್ತಾ ಇದ್ದಾರೆ. ಈಗ ಪ್ರತಿಭಟನೆಗಳಾದಾಗ ನಾಳೆ ಸಿದ್ದರಾಮಯ್ಯ ಹೇಳ್ತಾರೆ, ಹೌದಾ ಗ್ಯಾಸ್ 50 ರೂಪಾಯಿ ಜಾಸ್ತಿ ಮಾಡಿದ್ರು ಅದರ ಪ್ರತಿಭಟನೆ ಮಾಡಲ್ವಾ, ಕೇಂದ್ರ ಮಾಡ್ತಲ್ವಾ ಅಂತ ಕೇಳ್ತಾರೆ. ಈಗ ಏನಾಗ್ಬೋದು? ಈಗ ಶ್ರೀಲಕ್ಷ್ಮಿ ಅವರು ಹೇಳಿದ್ರು, ಆಲ್ರೆಡಿ ಅವ್ರ ಜೊತೆಗೆ ಹೋಗೋದ ಕಾರಣಕ್ಕಾಗಿ ಅದೊಂದು ರೀತಿಯಲ್ಲಿ ಫಲಪ್ರದವಾದಂಗೆ ಕಾಣ್ತಾ ಇಲ್ಲ, ಹೇಳೋದು ಸರಿಯೇ ತಪ್ಪೇನು ಅಂತ ಹೇಳಿ. ಈಗ ಕೇಂದ್ರ ಇವರು ನಿರಂತರವಾಗಿ 1 ವಾರದ ಟೂರ್ ಹಾಕಿದ್ದಾರೆ 4 ಹಂತಗಳಲ್ಲಿ ಅಂತ ಹೇಳಿ. ಈಗ ಒಬ್ಬರು ಕೇಳ್ತಾನಲ್ವಾ 50 ರೂಪಾಯಿ ಜಾಸ್ತಿ ಮಾಡಿದ್ರು ಅಂತ ಹೇಳಿ.
ಯಾಕೆ ಇದು ಏನು ಬಿಜೆಪಿಯ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯಗಳೇ ಸಿಗ್ತಾ ಇಲ್ಲೋ ಏನ್ ಕತೆ? ಖಂಡಿತವಲ್ಲ ಶೆಟ್ರೆ, ಒಂದ್ ರೀತಿ ಒಂದು ಗಾದೆ ಮಾತು ಇದೆ, ಪ್ರಥಮ ಚುಂಬನಂ ದಂತ ಭಗ್ನಂ ಅನ್ನೋಂಥದ್ದು. ಅದೇ ರೀತಿಯಲ್ಲಿ ಈಗ ಬಿಜೆಪಿಗೆ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಹೋರಾಟವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮುಂದೆ ಆದ್ರು. ಆದ್ರೆ ಇಲ್ಲೊಂದು ಕಡೆ ನಾವು ಗಮನಿಸಬಹುದು, ಹೋರಾಟವನ್ನು ಶುರು ಮಾಡ್ತಿದ್ದಂಗೆ ಕೇಂದ್ರ ಸರ್ಕಾರದ ಈಗ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮೂರರ ದರವನ್ನು ಕೂಡ ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಅಂದ್ರೆ ಪ್ರಶ್ನೆ ಮಾಡಬೇಕು ಅಂತ ಹೋದಾಗ ತಮ್ಮದೇ ಪಕ್ಷದ ಕೇಂದ್ರ ಸರ್ಕಾರ ಯಾವಾಗ ದರವನ್ನು ಹೆಚ್ಚಳ ಮಾಡಿತು, ಈಗ ಪ್ರಶ್ನೆ ಮಾಡ್ಲಿಕ್ಕೂ ಕೂಡ ಆಗದೆ ಇರೋಂತ ಪರಿಸ್ಥಿತಿ ಬಂದಿರತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದ ಹೊಡೆತ ಅಂತಾನೆ ಹೇಳ್ಬೋದು. ಮತ್ತೊಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಕೂಡ ಪ್ರತ್ಯೇಕ ಹೋರಾಟವನ್ನು ಮಾಡ್ತಾ ಇದೆ. ಆದ್ರೆ ಜೆಡಿಎಸ್ ಈಗ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯನ್ನು ಕೂಡ ಅದರನ್ನು ಕೂಡ ವಿರೋಧ ಮಾಡ್ಲಿಕ್ಕಾಗಲ್ಲ, ಯಾಕಂತಂದ್ರೆ ಅದು ಈಗ ಎನ್ಡಿಎ ಭಾಗವಾಗಿದೆ. ಸೊ ಈಗ ಬಿಜೆಪಿ ಸ್ವತಂತ್ರವಾಗಿ ಹೋರಾಟ ಮಾಡ್ತಾ ಇದೆ, ಜೆಡಿಎಸ್ ಕೂಡ ಸ್ವತಂತ್ರವಾಗಿ ಹೋರಾಟ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಕೂಡ ಇನ್ವಾಲ್ವ್ ಆಗ್ತಾ ಇರ್ತಕ್ಕಂಥದ್ದು. ಕಳೆದ ಮೂಡ ಪ್ರತಿಭಟನೆ ಕೂಡ ನಾವು ಗಮನಿಸಿದೋ, ಆಗ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಹೋದೋ. ಆದ್ರೆ ಹಳೆ ಮೈಸೂರಾದ ಕಾರಣಕ್ಕೆ ಬಿಜೆಪಿಗೆ ಕ್ರೆಡಿಟ್ ಹೋಗ್ಲಿಲ್ಲ, ಜೆಡಿಎಸ್ ಅದರಲ್ಲೂ ಕುಮಾರಸ್ವಾಮಿ ಅವರಿಗೆ ಹೆಚ್ಚು ಕ್ರೆಡಿಟ್ ಹೋಯಿತು. ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಹೆಚ್ಚು ಹೈಲೈಟ್ ಆಗ್ತಾ ಬಂದ್ರು. ಇದು ವಿಜೇಂದ್ರ ಅವರಿಗೆ ಬಹಳಷ್ಟು ಒಂದು ರೀತಿ ಮುಜುಗರಕ್ಕೂ ಕೂಡ ಕಾರಣವಾಯಿತು. ಬಿಜೆಪಿಯಿಂದ ಎಲ್ಲವನ್ನು ಖರ್ಚು ಮಾಡಿದ್ರು, ಆದ್ರೆ ಕ್ರೆಡಿಟ್ ಹೋಗಿದ್ದು ಜೆಡಿಎಸ್ಗೆ. ಹಾಗಾಗಿ ಏನೇ ಕ್ರೆಡಿಟ್ ಬಂದ್ರು ನಮ್ಗೆ ಬರಲಿ, ಪಾಸಿಟಿವ್ ಆರ್ ನೆಗೆಟಿವ್ ನಮ್ಗೆ ಆಗ್ಲಿ ಅನ್ನೋಂತ ಒಂದು ದೃಷ್ಟಿಯಿಂದ ಈಗ ಇಂಡಿವಿಜುವಲ್ ಆಗಿ ಹೋರಾಟಕ್ಕೆ ಈಗ ಬಿಜೆಪಿ ಮುಂದಾಗಿರ್ತಕ್ಕಂಥದ್ದು. ಜೆಡಿಎಸ್ ಕೂಡ ತಮ್ಮ ಪ್ರಾಬಲ್ಯವೂ ಕೂಡ ಇದೆ, ನಾವು ಕೂಡ ಶಕ್ತಿಯುತವಾಗಿದ್ದೀವಿ ಅನ್ನೋಂಥದ್ದು ತೋರಿಸ್ಕೊಳ್ಳೋದಕ್ಕೆ ಇವತ್ತು ಶನಿವಾರ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡೋದ್ರ ಜೊತೆಗೆ ರಾಜಭವನ್ ಚಲೋವನ್ನು ಕೂಡ ಅನ್ಕೊಂಡಿದೆ. ಅಂದ್ರೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ